ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯ ಇವತ್ತು ಬಹಳ ಖುಷಿ ಪಡುವ ದಿವಸ. ಯಾಕೆ ಖುಷಿ ಪಡುವ ದಿವಸ ಅಂಥೇಳಿ ಕೇಳಕತ್ತಿರ್ಬೇಕು ನೀವು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಥಳೀಯ ಸಂಘ ಸಂಸ್ಥೆಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದವರೆಗೆ ಹೋದುವಂಥ ಒಬ್ಬ ನಾಯಕನ ಸ್ಟೋರಿ ತೊಗೊಂಡು ಬಂದೀನಿ. ಅದು ಗೋಕಾಕದ ಕರ್ದಂಟ ನಾಡಿನಲ್ಲಿ. ಇದೇ ಸತೀಶ್ ಜಾರಕಿಹೊಳಿ ಒಂದು ಸಂಘ ಸಂಸ್ಥೆಯಿಂದ ಆರಿಸಿ ಬಂದು 1994ರಲ್ಲಿ ನೇರವಾಗಿ MLC ಪ್ರವೇಶ ಮಾಡ್ತಾರೆ. MLC ಪ್ರವೇಶ ಮಾಡಿದ ಮೇಲೆ MLA ಆಗ್ತಾರೆ. MLA ಆದಮೇಲೆ ಮಂತ್ರಿ ಆಗ್ತಾರೆ. ಮಂತ್ರಿ ಆದಮೇಲೆ ಉನ್ನತ ದರ್ಜೆಯ ಕ್ಯಾಬಿನೆಟ್ ದರ್ಜೆಯ ಮುಖ್ಯಮಂತ್ರಿಯ ಸರಿಸಮಾನವಾದಂಥ PWD ಖಾತೆಯನ್ನು ಹೊಂದುತ್ತಾರೆ. ಇನ್ನು ನವೆಂಬರದಲ್ಲಿ ಮುಖ್ಯಮಂತ್ರಿ ಗಾದಿಗೆ ಏರುವಂಥ ಈ ವ್ಯಕ್ತಿ ಅದೃಷ್ಟ ಐತಿ. ನಾಯಕ ಹೆಂಗೆ ಆಗತಾನ 64ನೇ ಹುಟ್ಟುಹಬ್ಬನ್ನು ಆಚರಿಸಿಕೊಳ್ಳುವ ಸಲುವಾಗಿ ಯಾವುದೇ ವೈಭವ ಪೂರಿತ ಐಷಾರಾಮಿ ಯಾವುದೇ ವ್ಯವಸ್ಥೆ ಇಲ್ಲ. ಇದನ್ನು ಭಾಳ ಗಮನ ಇಟ್ಟ ಕೇಳ್ಕೋಬೇಕು. ಇವತ್ತು ಈ ಸಾದಾ ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂಥ ಆ ಬೆಳಕು ನೋಡಲಾರ್ದಂಥ ಜನತೆ ಇವತ್ತು ಆ ಕಣ್ಣಿನ ಆಪರೇಷನ್ ಮಾಡಿಕೊಂಡು ಅದೇ ನನಗೆ ತೃಪ್ತಿ ಅಂತಾರ. ಅದೇ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಗೆ ಸರ್ಕಾರ ಉನ್ನತ ಹುದ್ದೆ ಸಿಕ್ಕಿತು. ದೇವರು ಉನ್ನತ ಫಲವತ್ತಾದ ಐಷಾರಾಮಿ ಧನ ದೌಲತ್ತು ಸಂಪತ್ತು ಕೊಟ್ಟಿತು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಹೆಲಿಕಾಪ್ಟರ್ ಹಾರಿಸಿದ ಶ್ರೇಯಸ್ಸು ಇದೇ ಸತೀಶ್ ಜಾರಕಿಹೊಳಿಗೆ ಸೇರಬೇಕು. ಆದರೆ ಸಾದಾ ಸೀದಾ ವ್ಯಕ್ತಿ, ಸರಳ ವ್ಯಕ್ತಿತ್ವ. ಯಾವಾಗ ನನಗೆ ತೃಪ್ತಿಯಾಗುತ್ತದೆ, ನಿಮ್ಮ ಜೀವನದಲ್ಲಿ ನಿಮಗೆ ತೃಪ್ತಿ ಯಾವಾಗ ಸಿಗುತ್ತದೆ ಸತೀಶ್ ಜಾರಕಿಹೊಳಿ ಅವರೇ ಅಂತ ಕೇಳಿದಾಗ ಆ ನೊಂದವರ ಧ್ವನಿಯಾಗಬೇಕು. ಆ ನೊಂದವರ ಕಷ್ಟ ಕಾರ್ಪಣ್ಯದಲ್ಲಿ ನಾವು ಸಮಭಾಗಿಯಾಗಬೇಕು. ಅವರ ಗುಡಿಸಿನಲ್ಲಿ ಒಂದು ತುತ್ತು ಅನ್ನ ಉಣ್ಣಬೇಕು. ಅವರ ಜೊತೆ ನಾವು ಸರಿ ಸಮಾನಾಗಿ ಒಂದು ಬಾಳಿನ ಬೆಳಕನ್ನು ಅವರಿಗೆ ನಾವು ತೋರಿಸ್ಕೊಡ್ಬೇಕು. ಅದೇ ನನಗೆ ತೃಪ್ತಿ ಅಂತಾರ 64 ವಯಸ್ಸಿನ ನವ ಯುವಕ ಇವತ್ತು ಸತೀಶ್ ಜಾರಕಿಹೊಳಿ ನವೆಂಬರ್ದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲಂಕಾರ ಪಟ್ಟ ಏರ್ತಾರ. ಅದು ಹೆಂಗೆ ಅಂತಿರ್ಬೇಕು ನೀವು, ನವೆಂಬರ್ ಬರಾಕತೈತಿ, 4 ತಿಂಗಳದಾಗ ಪವರ್ ಶೇರಿಂಗ್ ಸ್ಟಾರ್ಟ್ ಆಗೋದು. ಇವತ್ತು ಅವರ ಫೌಂಡೇಶನ್ದಲ್ಲಿ ಹೋಗಿ ಕೆಲವರು ಅರ್ಜಿ ಕೊಡ್ತಾರೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಅವಶ್ಯಕತೆ ಐತಿ, ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಲಿಯಾಕತ್ತಾರ, ಫೀಸ್ ಕಟ್ಟುವಂಥ ಶಕ್ತಿ ಇಲ್ಲ, ನಮ್ಮ ಬೃಹತ್ ಪ್ರಮಾಣದ ಆಪ್ರೇಷನ್ಗಳು ಆಗುವಂಥ ಪರಿಸ್ಥಿತಿ ಐತಿ, ನಮ್ಮಲ್ಲಿ ದುಡ್ಡಿಲ್ಲ. ತಕ್ಷಣ ಧಾವಿಸಿ ಬರ್ತಾರ ತಂದೆ, ಮಗ ಮತ್ತು ಮಗಳು. ಈ ಮೂವರು ಕೂಡಿ ಸಮಾಲೋಚನೆ ಮಾಡಿ ಅಂಧರ ಬಾಳಿಕೆಗೆ ಬೆಳಕನ್ನು ಕೊಟ್ಟಂಥ ಲಕ್ಷ ರೂಪಾಯಿ ಖರ್ಚಾಗಲಿ ಆ ಆಪ್ರೇಷನ್ಗಳನ್ನು ಉಚಿತವಾಗಿ ಮಾಡಿ ಕೊಟ್ಟಾರ. ಅವಾಗ ನನಗೆ ತೃಪ್ತಿ ಹೊಂದೈತೆ ಅಂತಾರೆ. ಇಂಥ ಜನನಾಯಕ ಕರ್ನಾಟಕದ ಒಂದು ಅಪರೂಪದ ನಾಯಕ ಸತೀಶ್ ಜಾರಕಿಹೊಳಿ ಅಲ್ರಿ. ಎಲ್ಲಿ ಹೋದಲ್ಲಿ ಯಾವ ಎಂಥ ಸ್ಥಳ ಇರಲಿ ಅಲ್ಲಿ ಹೋಗಿ ಕುಳಿತು ಮಾತನಾಡುವುದು, ನನಗೆ ಅದ ಬೇಕು ಇದ ಬೇಕು ಅನ್ನಲಾರ್ದಂಥ ವ್ಯಕ್ತಿ. ಇಂಥ ರಾಜಕಾರಣಿಗಳು ಅಪರೂಪಕ್ಕೆ ಸಿಗ್ತಾರ. 64ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳಕತ್ತಾರ. ಕರ್ನಾಟಕದ ರಾಜ್ಯಾದ್ಯಂತ ಮಹಾಪೂರದಲ್ಲಿ ತುಂಬಿರುವಂಥ ಅಭಿಮಾನಿಗಳು ಅನೇಕ ಅರ್ಕೆಗಳನ್ನ ಹೊತ್ತಾತಾರ. ಅನೇಕ ಇವತ್ತು ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿ ಸ್ವಯಂ ಪ್ರೇರಿತವಾಗಿ ಅನ್ನದಾಸೋಹದ ಕೆಲಸ ಮಾಡಕತ್ತಾರ. ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಕತ್ತಾರ. ಬಡ ಅನಾಥ ಮಕ್ಕಳಿಗೆ ನೋಟ್ಬುಕ್ ಹಂಚಾಕತ್ತಾರ. ಯಾರು? ಸತೀಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವರಲ್ಲ, ಅವರ ಅಪ್ಪಟ ಸ್ವಯಂ ಪ್ರೇರಿತ ಅಭಿಮಾನಿಗಳು, ಫಾಲೋವರ್ಸ್ಗಳು ಮಾಡಕತ್ತಾರ. ಹಂಗಾದ್ರೆ ಆ ಪರಮಾತ್ಮ ಕಣ್ತರದ್ದು ನೋಡಿ ಇಂಥವ್ರಿಗೆ ಶಕ್ತಿ ಕೊಡ್ತಾನಲ್ರಿ. ಈ ಕುಟುಂಬ ಇವತ್ತು ರಾಜ್ಯ ನೋಡಾಕತ್ತೈತಿ. ಈ ಕುಟುಂಬ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿತು. ಇಂಥ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟೊಂದು ರೋಡ್ ಬ್ರೇಕ್ಗಳನ್ನ ಹಾಕಿದರು. ಅವನ್ನೆಲ್ಲವನ್ನೂ ಸರಿ ಸಮಾನವಾಗಿ ಆರಾಮವಾಗಿ ಜಂಪ್ ಹೊಡ್ಕೋತಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಈ ಸತೀಶ್ ಜಾರಕಿಹೊಳಿಗೆ ಆಶೀರ್ವಾದ, ಈ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂಥ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಲ್ರಿ. ಆ ದೃಶ್ಯಗಳನ್ನ ಹಾಕಾಕತ್ತಾನ ನೋಡ್ರಿ. ಈ ನಾಯಕ ಇವತ್ತು ಬಡ ಜನರ ಜೊತೆ ಕೂಡಿ ಇರುವುದು, ಅನೇಕ ವಿದ್ಯಾವಂತ ಮಕ್ಕಳಿಗೆ ವಿದೇಶಕ್ಕೆ ಶಿಕ್ಷಣಕ್ಕಾಗಿ ಮತ್ತು ಕ್ರೀಡೆ ತರಬೇತಿಗಳಿಗಾಗಿ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಇವತ್ತು ರಾಜ್ಯ ಅಲ್ಲ ದೇಶ ನೋಡು ಹಂಗೆ ಗೋಕಾಕ ಮಾಡಿದಂಥ ಶ್ರೇಯಸ್ಸು
ಈ ಸತೀಶ್ ಜಾರಕಿಹೊಳಿಗೆ ಸಿಗಬೇಕು. ಅವರ ಜೊತೆ ಇರುವಂಥ ಅಪ್ಪಟ ಅಭಿಮಾನಿಗಳು, ಕಾರ್ಯದರ್ಶಿಗಳು, ಆಪ್ತರು ಅವ್ರದ್ದು ಎಷ್ಟು ಚಂದ ಗುಂಪೈತೆ ನೋಡ್ರಿ. ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ಯನಿರ್ವಹಿಸುವಂಥ ಶಕ್ತಿ, ಎಷ್ಟು ಮೆಮರಿ ಇರಬೇಕು ಈ ಸತೀಶ್ ಜಾರಕಿಹೊಳಿಗೆ. ಕರ್ನಾಟಕ ರಾಜ್ಯದ 224 MLAಗಳನ್ನು ಬಾಯ್ಪಾಟ್ ಹೆಸರಲ್ಲಿ ಕರೀತಾರ. ಅವರ ಅಪ್ಪಟ ಅಭಿಮಾನಿ ಶಿಷ್ಯಂದಿರು, ಅವರ ಫಾಲೋವರ್ಸ್ಗಳನ್ನ ಹೆಸರಲ್ಲಿ ಕರೀತಾರ. ಎಷ್ಟು ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಸಂಸದರು, ಅನೇಕ ಮಂತ್ರಿ ಮಹಾನರು, ಅಧಿಕಾರಿಗಳು ಸೆಕ್ರೆಟರಿಯೇಟ್ ಲೆವೆಲ್ದಲ್ಲಿಯೂ ಸಹಿತ ಹೆಸರಿನಿಂದ ಕರೆಯುವಂಥ ಚಾಣಾಕ್ಷ ಬುದ್ಧಿ ಉಳ್ಳಂಥ ಇದು ಯಾಕೆ ಬರ್ತೈತಿ ಅಂದ್ರೆ ಬಡವರ ಆಶೀರ್ವಾದ ಅಲ್ರಿ. ಇಂಥವ್ರಿಗೆ ಬಡವರಿಗೆ ತಮ್ಮ ಬಂದಂಥ ಆದಾಯದಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಇವತ್ತು ಸಾವಿರಾರು ಜನರ ಕುಟುಂಬಕ್ಕೆ ಒಂದು ಬೆಳಕು ನೀಡಿದಂಥ ಅನೇಕ ಉದ್ಯೋಗಗಳನ್ನ ತಯಾರು ಮಾಡಿ ಫ್ಯಾಕ್ಟ್ರಿ ಮಾಡಿದಂಥ ಸತೀಶ್ ಜಾರಕಿಹೊಳಿ ಇವತ್ತು 64ನೇ ಹುಟ್ಟಹಬ್ಬನ್ನು ಆಚರಣೆ ಮಾಡ್ಕೊಳಕತ್ತಿಲ್ರಿ, ಮಾಡಾಕತ್ತಾರ ಅಭಿಮಾನಿಗಳು. ಇದು ಭಾಳ ಕೂಲಂಕುಷವಾಗಿ ಕೇಳಬೇಕು. ಅವರ ಫೌಂಡೇಶನ್ ವತಿಯಿಂದ 4 ಜನರು ಆಪ್ರೇಷನ್ ಮಾಡಿದವರು ಏನು ನುಡಿಮುತ್ತುಗಳನ್ನ ಹೇಳಿದಾರೆ ಅದನ್ನು ತೋರಿಸ್ಬೇಕಲ್ರಿ. ಆ ನುಡಿಮುತ್ತುಗಳು ಕೇಳ್ರಿ. ಇಂಥ ಅಂಧರ ಬಾಳಿಕೆಗೆ ಬೆಳಕು ಕೊಟ್ಟಂಥ ರಾಜ್ಯದ ಅಪರೂಪದ ನಾಯಕನಂದರೆ ಇವನೇ ಸತೀಶ್ ಜಾರಕಿಹೊಳಿ. ಇವನಿಗೆ ಒಳ್ಳೆಯ ಭವಿಷ್ಯ ಐತಿ, ಹೃದಯ ಐತಿ, ಎಲ್ಲರಿಗೂ ಸಹಾಯ ಮಾಡುವಂಥ ಶಕ್ತಿ ಐತಿ. ಯಾರೋ ಬರಲಿ ಅವರಿಗೆ ಸಹಾನುಭೂತಿಯಿಂದ ಕೇಳುವಂಥ ಮನೋಭಾವನೆ ಆ ದೇವರು ಕೊಟ್ಟಾನಂದ್ರೆ ಇದೆಂಥ ಹೃದಯವಂತ ಮಂತ್ರಿ. ಕರ್ನಾಟಕ ರಾಜ್ಯದಲ್ಲಿ ಅದು ಗೋಕಾಕ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟ್ಯಾನಂದ್ರೆ ಇವನಿಗೆ ಒಂದು ದೊಡ್ಡ ಪ್ರಮಾಣದ ಭವಿಷ್ಯ ಐತಿ ಈ ಖಡಕ ಜವಾರಿ ಕಾಕ ಹೇಳ್ತಾನ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಅಭಿಮಾನಿಗಳೇ ಈ ವಿಡಿಯೋ ಪ್ರತಿಯೊಂದು ಮನೆಗೆ ಮುಟ್ಟಬೇಕು. ಯಾವ ಕ್ಷೇತ್ರದಲ್ಲಿಯೂ ಸಹಿತ ಇವತ್ತು ಸತೀಶ್ ಬಂದಿತ್ರ ಅಲ್ಲಿ ಉಲಟ ಪಲಟ ಆಗ್ತೈತಿ. ಆ ಶಕ್ತಿ ಆ ದೇವರು ಕೊಟ್ಟಾನ. ಹಾಗಾದ್ರೆ ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ಮತ್ತು ಈ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳೇ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು, ಮನೆ ಮುಟ್ಟಿಸಬೇಕು, ಲೈಕ್ ಶೇರ್ ಮಾಡಬೇಕು, ಫಾಲೋ ಮಾಡಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಯಾವುದೇ ಆಡಂಬರ ಇಲ್ಲ, ಯಾವುದೇ ಹುಟ್ಟಹಬ್ಬದ ಆಚರಣೆ ಇಲ್ಲ. ಸಾದಾ ಸೀದಾ ವ್ಯಕ್ತಿ, ತಿರುಗಾಡಿ ಮಿರ್ಚಿ ಬಜಿ ಚುರುಮರಿ ತಿನ್ನುವಂಥ ವ್ಯಕ್ತಿ. ಇಂಥ ಸತೀಶ್ ಜಾರಕಿಹೊಳಿಯ ಒಂದು ಜೀವನ ಶೈಲಿಯ ಸ್ಟೋರಿ ಹೇಳಿದರೆ 3 ತಾಸು ಪಿಕ್ಚರ್ ತಯಾರಾಕೈತಿ. ಅದನ್ನು ಮಾಡಿಸಲಾಗಿ ವಿಚಾರ ಮಾಡಾಕತ್ತೀವಿ, ನೀವೆಲ್ಲ ಬೆಂಬಲ ಕೊಟ್ರೆ. ಹಂಗಾದ್ರೆ ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ. ಸತೀಶ್ ಸಾವುಕಾರದಿಂದಲೇ ನಮಗೂ ಕಣ್ಣದ ಆಪರೇಷನ್ ಚೆನ್ನಾಗಾಗಿದೆ. ಸತೀಶ್ ಶುಗರ್ ದಿಂದ ಆಪರೇಷನ್ ಚಲೋ ಆಗೈತಿ. सतीश साहूकार की तरफ से ऑपरेशन हुआ, मेरा शुक्रिया। अस्सलाम वालेकुम। सतीश जारकिहೊಳಿ सर को मैं बहुत बहुत दिल के अम्बेडकर से शुक्रिया अदा करना चाहती हूँ, क्योंकि उनके फाउंडेशन के जरिए से हमारे पापा का ऑपरेशन सक्सेस हुआ है। तो मैं उनके दिल से उनको बहुत बहुत दुआ और उनका बहुत बहुत थैंकफुल। Huh?